जन्माद्यस्य यतोऽन्वयादितरतश्चार्थे स्वविज्ञस्वराट् तेने ब्रह्महृदाय साधये वारिमृगान् यथा विनयो यस्य सर्वं सत्यं परं धीमहि द्वैतं नमस्कृत्य नरं चैव नरोत्तमं सरस्वतीं व्यासं ततो समुदीरये स्वस्त्यस्तु सतां हरिः ओम् ಹರೇ ರಾಮ. ಯಮದೂತರ ಮತ್ತು ವಿಷ್ಣುದೂತರ ನಡುವೆ ಸಂವಾದ ನಡೀತಾ ಇದೆ. ಅಂತೆ ಶೃಣುಮ. ವಿಷ್ಣುದೂತರ ವರ್ಣನೆಯನ್ನು ಕೂಡ ಮಾಡಿದ್ರು. ನವ ತರುಣರು, ಸುಂದರವಾದ ತೋಳುಗಳಲ್ಲಿ ಆಯುಧಗಳು, ನಿಮ್ಮ ಇರುವಿಕೆ ಸುತ್ತಲಿನ ಕತ್ತಲೆಯನ್ನ ಪಕ್ಕಕ್ಕೆ ಒತ್ತಿ ಹಿಡಿದು ತಾವು ಬೆಳಕಿನ ಸ್ವರೂಪವಾಗಿ ನಿಂತಿದ್ದೀರಿ. ಯಾಕೆ ನೀವು ನನ್ನ ಧರ್ಮನ ದೂತರನ್ನ ನಿಷೇಧಿಸ್ತಾ ಇದ್ದೀರಿ ಅಂತ ಹೀಗೆ ಅವರು ಮಾತಾಡಿದಾಗ ಗಂಭೀರವಾದ ಧ್ವನಿಯಿಂದ ಆ ವಿಷ್ಣು ದೂತರು ಕೂಡ ಪ್ರತ್ಯುತ್ತರವನ್ನು ಕೊಡ್ತಾರೆ. ಧರ್ಮ ಅಂದ್ರೆ ನೀವೇನು ಅಂತ ಡಿಫೈನ್ ಮಾಡ್ತೀರಿ, ಅಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಅದಕ್ಕೆ ಅವ್ರು ಹೇಳ್ತಾರೆ, ವೇದೋಖಿಲೋ ಧರ್ಮ ಮೂಲಂ ಹ್ಯಧರ್ಮ ಅಧರ್ಮಸ್ತದ್ವಿಪರ್ಯಯ. ವೇದದಲ್ಲಿ ಹೇಳಿದ ರೀತಿಯ ಬದುಕು ಅಂತ ಧರ್ಮಕ್ಕೆ ಸ್ರೋತ ಅಂತ ಅನ್ಸುತ್ತೆ. ಅದರ ವಿರುದ್ಧವಾದ ಚಿಂತನೆಗಳೇ ಅಧರ್ಮದ ಮೂಲ ಅಂತ ಅನಿಸುತ್ತೆ. ಇಷ್ಟು ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮುಂದಿನ ವಿಷಯವನ್ನ ಹೇಳಲಿಕ್ಕೆ ಮುಂದಿನ ಮಾತು ಬಂದಿದೆ. 41ನೇ ಶ್ಲೋಕ. ಏನ ಸ್ವಧಾಮ್ಯಮೀ ಭಾವ ರಜಸತ್ವತಮೋಮಯ ಗುಣನಾಮ ಕ್ರಿಯಾರೂಪೈ ವಿಭಾವ್ಯಂತೆ ಯಥಾ ಕಥಂ. ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿರುವ ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳನ್ನ ಆಶ್ರಯಿಸಿಯೇ ನಾರಾಯಣನೆಂಬಂತಹ ಭಗವಂತನ ಶಕ್ತಿ ಈ ಚೇತನ ವಸ್ತುಗಳನ್ನ ಪರ್ಮಿಟೇಷನ್, ಕಾಂಬಿನೇಷನ್ ಎಷ್ಟು ಬೇಕೋ ಅಷ್ಟಕ್ಕೆ ಸರಿಯಾಗಿ ಅದನ್ನು ನಿರ್ಮಾಣ ಮಾಡುತ್ತೆ. 2 ರೀತಿಯಾದ ಪ್ರಪಂಚ ಇದೆ. ಚಲಿಸುವ ಪ್ರಪಂಚವೂ ಇದೆ, ಚಲಿಸದ ಪ್ರಪಂಚವೂ ಇದೆ. ಜೀವಂತ ಪ್ರಪಂಚ ಇದೆ, ಜಡವಾದ ಪ್ರಪಂಚವೂ ಇದೆ. ಹೀಗೆ 2 ತರದ ಪ್ರಪಂಚಕ್ಕೆ ಕಾರಣ ಇದೇ 3: ಸತ್ವ, ರಜಸ್, ತಮಸ್ಸು. ಸತ್ವರಜಸ್ತಮಸ್ಸು ಅನ್ನುವ ಸತ್ವರಜಸ್ತಮೋ ಮಯಾಹ ಭಾವಾಹ ಸ್ವಧಾಮ್ನಿ, ತನ್ನ ಸಹಜ ತೇಜಸ್ಸಿನಿಂದ, ಸ್ವರೂಪಭೂತವಾದ ತಾಕತ್ತಿನಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಅದರ ಗುಣಗಳು, ಅದರ ಹೆಸರು, ಅದರ ಕ್ರಿಯೆ, ಅದರ ಆಕೃತಿ ಎಲ್ಲವೂ ಕೂಡ ಅದು ಹೇಗಿರ್ಬೇಕು ಹಾಗೆ. ನಾಯಿ ಹಂದಿ ತರ ಇರಬಾರ್ದು, ದಪ್ಪಕ್ಕೆ ಒಳ್ಳೆ ಭೂತ ತರ ಇರುತ್ತೆ ಕೆಲವೊಮ್ಮೆ ನಾಯಿಗಳು. ಅದು ನಾಯಿ ಅಲ್ಲ, ಅದು ಹಂದಿದು ಬ್ರೀಡ್. ಹಸುಗಳ ತರ ಇರ್ಬೇಕು, ಅದು ಹಂದಿ ತರ ಇರಬಾರ್ದು. ಅದು ಕೆನೆದ್ರೆ ಯಾವುದೋ ಭೂತಕ್ಕೆ ಹೋಗಿದ ಹಾಗೆ. ಅದಕ್ಕೆ ಒಂದು ಕೆಚ್ಚಲಿಗೆ ಒಂದು ಆಕಾರ ಇಲ್ಲ, ಕತ್ತಿನಲ್ಲಿ ಒಂದು ಗಂಗೆ ತೊಗಲಿಲ್ಲ, ಕುತ್ತಿಗೆ ಕೋಡಿಗೆ ಒಂದು ಲಕ್ಷಣ ಇಲ್ಲ, ಇದ್ರೂ ವಿಕಾರವಾಗಿರುತ್ತೆ ಅಥವಾ ಇರುದೇ ಇಲ್ಲ. ಹೀಗೆ ಯಾವ ಪ್ರಾಣಿ ಹೇಗಿರ್ಬೇಕೋ ಹಾಗಿದ್ರೆ ಚಂದ. ಹುಲಿ ತರ ಇರ್ಬೇಕು. ನಾವ್ ಹೇಳುದಂತ ಮನುಷ್ಯರು ಸ್ವಲ್ಪ ಒರಟಾಗಿ ಪ್ರೀತಿಸ್ತಾರೆ ಅಂತಂದಾಗ ಏನು ನಿಂದು ಹುಲಿ ಪ್ರೀತಿ ಅಂತ ಬೈತಾರೆ. ಅಂದ್ರೆ ಬಡ್ದು ಮಾತಾಡಿಸುದು, ಎಳೆದು ಪಕ್ಕಕ್ಕೆ ತಂದ್ಕೊಳ್ಳುದು ಇತ್ಯಾದಿಗಳೆಲ್ಲ ಮಕ್ಕಳನ್ನೇ ಎತ್ತಿ ಬೀಳಿಸಿ ಖುಷಿ ಪಡುದು. ಆತರ ಯಾವತ್ತೂ ಮಾಡಲ್ಲ. ಯಥಾರೂಪವಾದಂತಹ ಪ್ರೀತಿ ತೋರಿಸುವುದು ಅಥವಾ ದೇಹದ ಲಕ್ಷಣ ಇರುವುದು ಅಥವಾ ಜ್ಞಾನ ಅಭಿವ್ಯಕ್ತಿಗೊಳಿಸುವುದು ಎಲ್ಲವೂ ಕೂಡ ಅದಕ್ಕೊಂದು ನಾಜೂಕಿದೆ. ನಯನಾಜೂಕು ಇಲ್ಲದ ಅವ್ಯವಸ್ಥಿತವಾದಂತಹ ಸೃಷ್ಟಿ ಭಗವಂತನದ್ದಲ್ಲ. ಮಧ್ಯೆ ಯಾರಾದ್ರೂ ಮನುಷ್ಯ ಕೈ ಹಾಕಿದಾಗ
ಆನೆ ತರ ಚಿರತೆ ಇರುತ್ತೆ. ನೀವು ಯೋಚನೆ ಮಾಡಿ, ಒಂದ್ ವೇಳೆ ಚಿರತೆ ಆನೆ ತರ ಇದ್ದಿದ್ರೆ ಅದರ ಹೊಟ್ಟೆ ತುಂಬ್ತಿತ್ತ? ಓಡುವ ಅಷ್ಟರೊಳಗೆ ಉಳಿದಿದ್ದೆಲ್ಲ ತಪ್ಪಿಸ್ಕೊಂಡು ಓಡೋಗ್ತಿತ್ತು. ಅದಕ್ಕೆ ಯಾವಾಗ್ಲೂ ತೀರಾ ಮದ ಬಂದಾಗ ಮಾತ್ರ ಅದು ಅಷ್ಟು ಫಾಸ್ಟ್ ಓಡುತ್ತೆ, ಬಿಟ್ರೆ ಚಿರತೆ ತನ್ನ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ದೇಹ ಆಗಿದೆ. ಅದರ ಶರೀರವನ್ನು ಗಮನಿಸಿ, ಬೆಕ್ಕು, ಹುಲಿ, ಸಿಂಹ, ಇದೆಲ್ಲವೂ ಅದರ ಬೇಟೆಗೆ ಅನುಗುಣವಾದಂತಹ ಬಿಲ್ಲಿನಿಂದ ಹೊರಟ ಬಾಣದಂತೆ ಚಿಮ್ಮುವ ಶರೀರ ಅದರದ್ದು. ನೀವು ಜಿಂಕೆಗೆ ತಪ್ಪಿಸಿಕೊಳ್ಳಿಕ್ ಬೇಕಾದ ರೀತಿಯ ಶರೀರ ಇದೆ, ಬೇಟೆ ಆಡ್ಲಿಕ್ಕೆ ಬೇಕಾದ ಶರೀರ. ಅದಕ್ಕೆ ನೋಡಿ ಉಗುರೇ ಇಲ್ಲ ಪಾಪ. ಅದ್ಯಾವತ್ತು ಬೇಟೆ ಆಡಲ್ಲ, ಅದರಿಂದಾಗಿ ನೀವು ಅದಕ್ಕೆ ಉಗುರು ತರ ಕೊಡುವುದೇ ಬೇಕಾಗಿಲ್ಲ. ಉಗುರು ಯಾವ್ದಕ್ ಬೇಕು ಅಂದ್ರೆ ಕಿತ್ತು ತಿನ್ನುವ ಪ್ರಾಣಿಗಳಿಗೆ ಬೇಕು. ಹಾಗೆ ಯಥಾ ಕ್ರಿಯ ಯಥಾ ರೂಪಂ ಯಥಾ ಗುಣಂ ಯಥಾ ನಾಮ. ಅದರ ಹೆಸರು, ಅದರ ಗುಣವನ್ನ, ಅದರ ಕ್ರಿಯೆಯನ್ನ, ಅದರ ರೂಪವನ್ನ ಹೇಳುವ ಹಾಗಿರ್ಬೇಕು. ಯಾವುದೋ ಒಂದನ್ನಾದ್ರೂ, ಎಲ್ಲವೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬೇರೆ ಬೇರೆ ಹೆಸರುಗಳಿರ್ತವೆ. ಕೆಲವೊಮ್ಮೆ ಬೇರೆ ಬೇರೆ ಹೆಸರಿನಿಂದ ಕೆಲವೊಮ್ಮೆ ಗುಣ ಗೊತ್ತಾಗುತ್ತೆ, ಕೆಲವೊಮ್ಮೆ ರೂಪ ಗೊತ್ತಾಗುತ್ತೆ, ಕೆಲವೊಮ್ಮೆ ಅದರ ಕ್ರಿಯೆ ಅರ್ಥ ಆಗುತ್ತೆ. ಹೀಗೆ ಭಗವಂತ ವಿಭಾವಿಯಂತೆ ಅಂದ್ರೆ ವಿವಿಧ ರೀತಿಯಿಂದ ವೈವಿಧ್ಯಮಯವಾದಂತಹ ಸೃಷ್ಟಿಯನ್ನ ಭಗವಂತ ಅಚ್ಚುಕಟ್ಟಾಗಿ ಮಾಡುತ್ತಾನೆ ಅಂತ. ಅಂದ್ರೆ ಜಗತ್ತಿನ ಸ್ಥಿತಿಗತಿಗಳನ್ನ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅದಕ್ಕೆ ಒಂದು ರೂಪ, ಅದಕ್ಕೊಂದು ನಾಮ, ಅದಕ್ಕೊಂದು ಕ್ರಿಯೆ, ಅದಕ್ಕೊಂದು ಗುಣ ಅಂತ ಇದ್ದೇ ಇದೆ. ಹಾಗೆ ಸೃಷ್ಟಿಯ ಕ್ರಮ ಇರುವುದು. ಇಷ್ಟು ವ್ಯವಸ್ಥೆಯನ್ನ ನೋಡ್ಕೊಳ್ಳೋದು ಹೇಗಪ್ಪ? ಇಷ್ಟು ವಿಪರೀತವಾದ ಸತ್ವರಜ ತಮಸ್ಸು ಗುಣಗಳ ಪ್ರಭಾವದಿಂದ ಎಲ್ಲೆಲ್ಲೋ ಜಡಚೇತನಗಳ ವ್ಯಾಪ್ತಿ ಬೆಳೆದು ನಿಂತಿದೆ ಅಂದ್ರೆ ಅದನ್ನು ಗುರುತಿಸುವುದು ಹೇಗೆ? ನಮ್ಗೊಂದು ಎಚ್ಚರಿಕೆಯ ಮಾತು ಹೇಳ್ತಾರೆ. ಜೊತೆಗೆ ಒಂದು ಸಿಸಿ ಕ್ಯಾಮೆರಾದ ಲಕ್ಷಣವನ್ನ ಹೇಳ್ತಾರೆ. ಎಲ್ಲಿದೆ ಕ್ಯಾಮೆರಾಗಳು, ಯಾವ ಬಿಗ್ ಬಾಸ್ ಮನೆಯಲ್ಲಿ ನಾವಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಮುಂದಿನ ಮಾತು. ಸೂರ್ಯೋಗ್ನಿ ಕಮ್ಮರುದ್ಗಾವ ಸೋಮ ಸಂಧ್ಯಾಹನಿ ಅದು ಸಂಧ್ಯಾ ಅಂತ ಆಗ್ಬೇಕು, ಸಂಧ್ಯಾಹನಿ ಅಂತ ಆಗಿದೆ, ಅಥವಾ ಸಂಧಿ ಅಂತ ತಗೋಬೇಕಷ್ಟೇ. ಸಂಧ್ಯಾಹನಿ ದಿಶಃ ಕಾಲ ಸ್ವಯಂ ಧರ್ಮ ಇತಿ ಹ್ಯೇತೆ ಧರ್ಮಸ್ಯ ಸಾಕ್ಷಿಣ. ನಮ್ಮ ಸುತ್ತ ಇಷ್ಟು ಸಿಸಿ ಕ್ಯಾಮೆರಾಗಳಿವೆ. ಯಾವಾಗ್ಲೂ ನಮ್ಮನ್ನು ಗಮನಿಸಿ ನಮ್ಮ ಮಾತುಗಳು, ಯೋಚನೆಗಳು, ನಡೆಗಳು ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇಲ್ಲಿ ರೆಕಾರ್ಡ್ ಆದದನ್ನ ಧರ್ಮ ಪ್ಲೇ ಮಾಡಿ ಅದು ಯಾವತ್ತೂ ಎರೇಸ್ ಆಗಲ್ಲ. ಈ ಮಧ್ಯದಲ್ಲಿ ಯಾರಾದ್ರೂ ಬಂದು ಅದು ಈ ಕ್ಯಾಮರಾದಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕ್ಯಾಮರಾದಲ್ಲಿ ಇರುತ್ತೆ. ಯಾವುದೋ ಒಂದರಲ್ಲಿ ತಪ್ಪಿ ಹೋದ್ರು ಇನ್ನೊಂದರಲ್ಲಿ ಎಚ್ಚರ ಇರುತ್ತೆ. ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೆಲ್ಲ? ಒಂದು ಸೂರ್ಯ ಅಲ್ಲ, ಅದಕ್ಕೆ ನಾವು ರಾತ್ರಿ ಈ ಕೆಲಸ ಮಾಡುದು ಅಂದ್ರೆ ಅದಕ್ಕೆ ಅಗ್ನಿ ಅಲ್ಲ, ಅಗ್ನಿಯನ್ನು ಆರಿಸಿಬಿಟ್ಟಿದ್ದೇವೆ ಅಂದ್ರೆ ಅಲ್ಲ, ಅದಕ್ಕೆ ಚಂದ್ರ ಅಲ್ಲ, ಚಂದ್ರನು ಇಲ್ಲದೆ ಇರೋ ದಿವಸ ಅಂತಂದ್ರೆ ಗಾಳಿಯು ಬೀಸುದಿಲ್ಲ ಅಂತ ಅನ್ನೋ ಟೈಮಲ್ಲಿ ಆಕಾಶ. ನೀವು ಯಾವ್ದನ್ ಬಿಟ್ರು ಇನ್ನೊಂದು ಇದ್ದೇ ಇದೆ. ಯಾವುದಕ್ಕೂ ಸಂಪರ್ಕ ಇಲ್ಲದೆ ನಾನೊಂದು ದೋಷವನ್ನ ನಡೆಸಬಲ್ಲೆ, ಪಾಪವನ್ನ ಮಾಡಬಲ್ಲೆ ಅನ್ನುವ ಎದೆಗಾರಿಕೆ ಯಾರಿಗಾದ್ರೂ ಇದ್ರೆ ಅವನು ಹೊಂಡವನ್ನು ತಾನೇ ತೋಡಿ, ತಾನೇ ಅದ್ರೊಳಗೆ ಇಳಿದು, ತಾನೇ ಮಣ್ಣು ಹಾಕೊಂಡು ಆಯ್ತಪ್ಪ ನನ್ ಕಥೆ ಮುಗೀತು ಬಿಟ್ಬಿಡಿ ಅಂತ ಕೇಳ್ದಂಗೆ ಅದು. ಹಾಗಾಗಿ ಸೂರ್ಯ ಗೊತ್ತು, ಅಗ್ನಿ ಗೊತ್ತು, ಖಮ್ ಅಂದ್ರೆ ಆಕಾಶ, ಮರುತ್ ಅಂದ್ರೆ ಗಾಳಿ, ಗಾವಹ ಅಂದ್ರೆ ಸುಮಾರು ಅರ್ಥ ಇದೆ ಶಬ್ದದಲ್ಲಿ. ಹಸುಗಳು ಅಂತ ನಾವು ಲೋಕದಲ್ಲಿ ಮೇಲ್ನೋಟಕ್ಕೆ ಅರ್ಥ ಮಾಡುವಂತದ್ದು. ಮುಖ್ಯವಾಗಿ ಇನ್ನೊಂದು ಅರ್ಥ ಭೂಮಿ ಅಂತ ಇದೆ. ಆದ್ರೆ ನಮ್ಗೆ ಇಲ್ಲಿ ಬೇಕಾಗುವಂತದ್ದು ಸ್ವರ್ಗಕ್ಕೂ ಗೌಹು ಅಂತ ಹೇಳ್ತೀವಿ. ಸ್ವರ್ಗಗಳು, ಲೋಕಗಳು, ಮೇಲಿನ ಲೋಕಗಳು. ಸೋಮ ಚಂದ್ರ, ಸಂಧಿ ಅಂದ್ರೆ ಬೆಳಗ್ಗೆ ಸಂಜೆ ರಾತ್ರಿ ಅನ್ನುವಂಥದ್ದು. ಅಹನಿ ಹಗಲು ಮತ್ತು ರಾತ್ರಿ, ಅದು ಸಂಧಿ ಅಂತಂದ್ರೆ ಹಾಗೆ ಎರಡು, ಸಂಧಿ ಕಾಲವು ಮತ್ತು ಅಹನಿ ಹಗಲು ರಾತ್ರಿ ಎರಡು. ದಿಶಃ ದಿಕ್ಕುಗಳು, ಕಾಲಹ ಗೊತ್ತು. ಸ್ವಯಂ ತಾನೇ ಧರ್ಮನೂ ಕೂಡ ನಿಂತಿದ್ದಾನೆ. ನೀವೆಲ್ಲ ಮಾಡಿ ನಾನ್ ಮಲಗಿರ್ತೇನೆ ಅಂತ ಅವನು ಮಲಗಿರಲ್ಲ. ನಮ್ಮಲ್ಲಿ ಬಹಳ ಜನ ಕೆಲಸ ಮಾಡುದ್ರಲ್ಲಿ ಭಾರಿ ಹುಷಾರು, ಮಾಡಿಸುದ್ರಲ್ಲಿ. ಮಾಡ್ಲಿಕ್ಕೆ ಹೇಳಿದ್ರೆ ಇಲ್ವೇ ಇಲ್ಲ, ನಾಪತ್ತೆ. ಜನ ಎಲ್ಲಿದ್ದಾರೆ ಅಂದ್ರೆ ಅವರು ಆರಾಮಾಗಿದ್ದಾರೆ, ಸಂಬಳ ತಗೊಳ್ಳಿಕ್ ಬರ್ತಾರೆ ಅವತ್ತು ಮಾತ್ರ ಅಂತ.
ಅವರೇ ಈ 2 ಜನ ಕೆಲ್ಸಕ್ಕಿಟ್ಟು, ಅಂದ್ರೆ ಅವ್ರ 10 ಜನನ ಕೆಲ್ಸಕ್ಕಿಡುವ ಸಂಬಳ ಇರುತ್ತೆ ಅವರಿಗೆ, ಅವ್ರ ಕೆಲ್ಸಕ್ಕೆ ಬರುದೇ ಇಲ್ಲ. ಅವ್ರ ಹೆಸರಲ್ಲಿ ಇನ್ನಿಬ್ರು ಕೆಲ್ಸಕ್ಕೆ ಬಂದು ಬೇಕಾದಷ್ಟು ಅವರಿಗೆ ಸಂಬಳ ಕೊಟ್ಟು ಕಳಿಸ್ತಾ ಇರ್ತಾರೆ ಆ ವ್ಯಕ್ತಿಗಳು. ಅಂಥವ್ರು ನಮಗೆ ಇವತ್ತು ಸಮಾಜದಲ್ಲಿ ಇನ್ನೂ ಶೋಷಿತರು, ಕಷ್ಟದಲ್ಲಿರುವವರು ಅಂತ ಅವರನ್ನ ಆ ವರ್ಗದಲ್ಲಿ ಇರಿಸಿರ್ತಾರೆ. ಯಾರು ನಿಜವಾಗಿ ಕಷ್ಟದಲ್ಲಿ ಇರ್ತಾರೋ ಅವರ ಕೆಳಗೆ ಇವ್ರು ಕಷ್ಟಪಡ್ತಿರ್ತಾರೆ. ಕಷ್ಟ ಪಡುವವರ ಕೆಳಗೆ ಕಷ್ಟ ಪಡುವವರು ಅಂತ ಇರ್ತಾರೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ಇದೆ ಬಿಡಿ. ಏನು ಒಂದು ಇದೆಲ್ಲ ಅವ್ಯವಸ್ಥೆಗಳಷ್ಟೇ. 50 ವರ್ಷ ಆದ್ರೂ ಈ ಯೂನಿವರ್ಸಿಟಿಯಲ್ಲಿ ಸರ್ಕಾರಿ ವ್ಯವಸ್ಥೆ ವಿದ್ಯಾರ್ಥಿಗಳಾಗಿ ಸ್ಟೇ ಫಂಡ್ ತಗೊಂಡು ಹೆಂಡತಿ ಮಕ್ಕಳು ಎಲ್ಲ ಆಗಿಯೂ ಇನ್ನೂ ವಿದ್ಯಾರ್ಥಿಗಳಾಗಿರ್ತಾರಲ್ಲ. ಅವ್ರಿಗೆ ಮರಿ ಮಕ್ಕಳು ಅಲ್ಲೇ ಓದಿಸ್ತಾರ ಅವರು, ಆದ್ರೆ ಅವ್ರು ಇನ್ನು ಸ್ಟೂಡೆಂಟ್ ಆಗಿರ್ತಾರೆ. ಅಂದ್ರೆ ಹಿರಿಯ ಸ್ಟೂಡೆಂಟು, ಡೀಪ್ ಸ್ಟಡಿಗಳು ಇತ್ಯಾದಿಗಳೆಲ್ಲ ಏನೇನು ನಡೀತವೆ. ನಮ್ಗೆ ಅದೆಲ್ಲ ಕೇಳಿದ್ರೆ ನಂಬಲಿಕ್ಕಾಗದಿಲ್ಲ. ಇದೆಲ್ಲ ಇವತ್ತಿನ ಶಿಕ್ಷಣದಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ಆಗುವಂತಹ ಅವ್ಯವಸ್ಥೆಗಳು. ಆದ್ರೆ ನಾವು ಯಾವುದಕ್ಕೂ ಕಾಣದಂತೆ ಮಾಡ್ತೇವೆ ಅಂದ್ರೆ ಹಾಗಾಗುದಿಲ್ಲ. ಧರ್ಮ ಸ್ವತಃ ತಾನೇ ತನ್ನ ಕೆಲಸ ಇದು ಅಂತ ಹೇಳಿ ಅವನು ನಿಂತು ಉಳಿದವರ ಹತ್ರನು ಸಾಕ್ಷಿಯ ಲೆಕ್ಕಾಚಾರಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿರ್ತಾನೆ. ಅಂದ್ರೆ ಎಲ್ಲಾ ನೀವು ಅನ್ಕೊಳ್ಬಹುದು ಹಿಂದಿಂದ ತೆಗೆದ ವಿಡಿಯೋದಲ್ಲಿ ಮುಂದೆ ನಿಜವಾಗಿ ಮುಖದಲ್ಲಿ ಏನು ಭಾವನೆ ಇತ್ತು ಅಂತ ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ. ಇನ್ನೊಂದು ಸಿಟಿ ಕ್ಯಾಮರಾ ತೆಗಿತಾರೆ ಎದುರುಗಡೆದ್ದು, ಅಲ್ಲಿ ಕಾಲ ಇರುತ್ತೆ, ಗಾಳಿ ಇರುತ್ತೆ, ಚಂದ್ರ ಇರುತ್ತೆ, ನಕ್ಷತ್ರ ಇರುತ್ತೆ, ಇನ್ನೇನೋ ಒಂದಿರುತ್ತೆ. ಅದು ತೆಗೆದು ತೋರಿಸಿದಾಗ ಎಲ್ಲ ಕ್ಲೀನ್ ಆಗುತ್ತೆ. ಅಯ್ಯೋ ಒಳಗ್ ಮನಸ್ಸಿನಿಂದ ಹೆಂಗ್ ಗೊತ್ತಾಗುತ್ತೆ? ಅಯ್ಯೋ ಚಂದ್ರ ಇದ್ದಾನೆ, ಯೋಚನೆ ಮಾಡ್ಬೇಡಿ, ಚಂದ್ರಮ ಮನಸ್ಸೋ ಜಾತಃ. ಅವನ ಮನಸ್ಸೊಳಗೆ ಇದ್ಕೊಂಡು ಎಲ್ಲ ಯೋಚನೆ ಮಾಡ್ತಿರ್ತಾನೆ. ಇಲ್ಲ, ನಾನು ಹೃದಯದಲ್ಲಿ ಚಿಂತನೆ ಮಾಡಿದ್ದೇನೆ, ಹೃದಯಾಕಾಶದಲ್ಲೂ ಇದ್ದಾನೆ, ಅಲ್ಲೂ ಒಂದು ಕ್ಯಾಮ್ರಾ ಇಟ್ಟಿದ್ದಾನೆ. ಹಾಗಾಗಿ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶವೇ ಇಲ್ಲದಂತಹ ಒಂದು ಸುಂದರವಾದ ವ್ಯವಸ್ಥೆಯನ್ನ ದಂಡಧರನಾದ ಯಮ ತನ್ನ ಸಾಕ್ಷಿಗಳನ್ನ ಹೀಗೆ ಜೋಡಿಸಿಕೊಂಡು ತಾನೂ ಆ ಕಾರ್ಯದಲ್ಲಿ ತೊಡಗಿದ್ದಾನೆ ಅಂತ ಹೇಳಿದ್ರು. ಏತೈರ ಧರ್ಮೋ ವಿಜ್ಞಾತ ಸ್ಥಾನಂ ದಂಡಸ್ಯ ಯುಜ್ಯತೆ ಸರ್ವೇ ಕ್ರಮಾನುರೋಧೇನ ದಂಡಮರ್ಹತಿ ಕಾರಿಣ. ಇದು ಆ ದೂತರು ಧರ್ಮವನ್ನ ನಿಯಮಿಸುವುದಕ್ಕೆ ಬೇಕಿರುವ ಸಂಗತಿಗಳೇನು ಅನ್ನುವುದರ ವಿವರಣೆಯನ್ನು ಕೊಡ್ಲಿಕ್ಕೋಸ್ಕರ ಯಮದೂತರು ಹೇಳುವ ಮಾತು. ಇವರು ಯಾರನ್ನ ಪಾಪಿಗಳು, ಅಧರ್ಮ ಮಾಡಿದ್ದಾರೆ, ದೋಷ ದುಷ್ಟರಾಗಿದ್ದಾರೆ ಅಂತ ಸಾಕ್ಷಿಯನ್ನ ಹೇಳ್ತಾರೋ ಆ ಪ್ರಕಾರ ದಂಡಸ್ಯ ಸ್ಥಾನಂ ಯುಜ್ಯತೆ. ಅವರಿಗೆ ಯಾವ ತರದ ದಂಡ, ಯಾವ ತರದ ಶಿಕ್ಷೆ ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ. ಸರ್ವೇ ಕ್ರಮಾನುರೋಧೇನ, ಏನದು ಯಕ್ಷಾನುರೂಪೋ ಬಲಿಹಿ ಅಂತ ಒಂದು ಮಾತಿದೆ. ಅವರ ಸೈಜ್ ನೋಡಿ ಅವ್ರಿಗೆ ಊಟ ಹಾಕೋದು ಅಂತ. ಹೊಟ್ಟೆ ಸೈಜು, ಇರೋ ಸೈಜ್ ಅಲ್ಲ. ಯಕ್ಷಾನುರೂಪ ಬಲಿ ಅಂದ್ರೆ ಅವನಿಗೆ 10 ತಿಂದ್ರೆ ತೃಪ್ತಿ ಆಗುತ್ತೆ ಅಂದಾಗ 10 ಹಾಕೋದು. ದೇಹ ನೋಡಿ ಹೇಳಿದ್ದಲ್ಲ, ನಾನು ಅವಮಾನ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಕೆಲವರು ಇಷ್ಟೇ ಹೀಗಿರ್ತಾರೆ, ಅವ್ರು ತಗೊಳ್ಳೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಿನ್ ಹೊಟ್ಟೆಯಲ್ಲಿ ಎಲ್ಲಿ ಹೋಗುತ್ತಪ್ಪ ಅಂತ ಕೇಳೋದಿರುತ್ತೆ ಕೆಲವರು. ಅದನ್ನಾಗೆ ತೃಪ್ತಿ ಆಗೋ ತನಕ ಬಳಸುದು ಅನ್ನೋದು ನಿಜವಾದ ಆತಿಥ್ಯ. ಹಾಗಾಗಿ ಹಾಗೆ ಹೊಟ್ಟೆ ತುಂಬುವಷ್ಟು ಹೇಗೆ ಒಂದು ಊಟದ ವ್ಯವಸ್ಥೆ ಇದೆಯೋ ಹಾಗೆ ಅವರ ಪಾಪಕ್ಕೆ ತಕ್ಕಷ್ಟು ಅವ್ರು ಎಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಅಷ್ಟು ಉದ್ದ ಚಾಟಿ ಇರುತ್ತೆ. ಅದು 2 ಸುತ್ತು ಜಾಸ್ತಿ ಹೊಡೆಯುತ್ತೆ. ಕಮ್ಮಿ ತಪ್ಪು ಮಾಡಿದ್ರೆ ಬರೀ 1 ಪೆಟ್ಟು ಬೆನ್ನಿಗೆ ಮಾತ್ರ ಚಟೀರ್ ಅಂತ ಬೀಳುತ್ತೆ. ಇದು ಬಿದ್ದ ಮೇಲೆ 2 ರೌಂಡ್ ಹೊಡೆದ್ರೆ ಚಟೀರ್ ಅಂತ ಉದ್ದ ಕೇಳಿ ಅಂತದ್ದು ಶಬ್ದ. ಹಾಗೆ ದಂಡಮರ್ಹಂತಿ ಕಾರಣ ಕ್ರಮಾನುರೋಧೇನ, ಅವರವರ ತಪ್ಪಿನ ವ್ಯವಸ್ಥೆಗೆ, ಮಿತಿಗೆ, ಆ ಅರ್ಹತೆಗೆ ತಕ್ಕಂತೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ನರಕದಲ್ಲಿ ಅವರ ಶಿಕ್ಷೆಯ ವ್ಯವಸ್ಥೆಯನ್ನ ಮಾಡಿಸ್ತಾರೆ. ಸಂಭವಂತಿ ಹ್ಯಭದ್ರಾಣಿ ವಿಪರೀತಾನಿ ಚಾನಘಾಃ ಕಾರಣಂ ಗುಣಸಂಗೋಸ್ತಿ ದೇಹವಾನ್ ನಹ್ಯ ಕರ್ಮ ಕೃತ್. ಓ ಅನಘಾಹ, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪ ಮಾಡದ ಶುದ್ಧ ಚಿತ್ತರೇ, ಶುದ್ಧ ಮನಸ್ಥಿತಿಯವರೇ, ಎಲ್ಲರ ಬದುಕಿನಲ್ಲೂ ಪಾಪವೂ ಇದೆ, ಪುಣ್ಯವೂ ಇದೆ. ಪಾಪ ಕರ್ಮಗಳ ರಾಶಿಯೂ ಇದೆ, ಪುಣ್ಯ ಕರ್ಮಗಳ ರಾಶಿಯೂ ಇದೆ. ಯಾರು ಇದೆರಡನ್ನು ಮೀರಿ ಪುಣ್ಯ ಪಾಪ ವಿಧೂಯ ಅನ್ನೋದು ಅದು ಕೊನೆಯ ಸ್ಥಿತಿ. ನಿರಂಜನ ಪರಮಂ ಸಾಮಿಂಪೈತಿ ಅನ್ನುವ ಮಾತು ಅದು ಈ ಎಲ್ಲ ಹಂತಗಳನ್ನ ದಾಟಿದ ಮೇಲೆ. ನಾವು ದಾಟೋದಲ್ಲ, ಶುರುನೇ ಮಾಡಿಲ್ಲ, ಇನ್ನು ಕಾಲ್ ಕೆದರುತ್ತಾರ, ನದಿಯ ದಡದಲ್ಲೇ ಇದ್ದೇವೆ. ಈಗ ಈಜ್ಬೇಕು, ಈಗ ನೀರು ಬೇಯಬೇಕು, ಚಳಿ ಚಳಿ ಚಳಿ, ಯಾರೋ ನದಿ ಅಡಿಗಡೆ ಬೆಂಕಿ ಹಾಕಿ ಕಾಸಿ ಬಿಸಿ ಮಾಡ್ತಾರೆ ಅಂತ ಬೆಳಿಗ್ಗೆ 5 ಗಂಟೆಯಿಂದ ಕಾಯ್ತಾನೆ ಇದ್ದಾರೆ. 7 ಗಂಟೆ ಆದ್ರೂ ನೀರು ಬಿಸಿ ಆಗ್ಲಿಲ್ಲ ಅಂತ.
ಇದು ನಮ್ಮ ಸ್ಥಿತಿ. ಆದ್ರೆ ಲೋಕದಲ್ಲಿರುವಂತಹ ತ್ರಿಗುಣಗಳ ಸಂಬಂಧದಿಂದ ಏನೆಲ್ಲ ತಪ್ಪು ಒಪ್ಪುಗಳಾಗ್ತಾವೋ ಅದೆಲ್ಲದಕ್ಕೂ ಪಾಪ ಪುಣ್ಯಗಳ ಲೆಕ್ಕಾಚಾರ ಇರುತ್ತೆ. ಆ ಒಂದು ದೇಹ ಇದೆ ಅಂದ್ಮೇಲೆ ದೇಹವಾನ್ ನಹಿ ಅಕರ್ಮಕೃತ್. ಒಂದು ದೇಹ ಇದೆ ಅಂದ್ಮೇಲೆ ಅವನಿಗೆ ಏನಾದ್ರೂ ಒಂದು ಕರ್ಮ ಮಾಡ್ತಾನೆ, ಅದು ಒಳ್ಳೇದೋ ಕೆಟ್ಟದ್ದು ಬೇರೆ ಪ್ರಶ್ನೆ. ಕರ್ಮ ಮಾಡದೆ ಮನಸ್ಸಿನಿಂದಲೂ ಕರ್ಮ ಆಗತ್ತೆ. ನಹಿ ಕಲ್ಯಾಣಕೃತ್ ಕಶ್ಚಿತ್ ಅಲ್ಲ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಒಂದು ಕ್ಷಣವೂ ಕೂಡ ಒಬ್ಬ ಮನುಷ್ಯ ಮನಸ್ಸಿನಲ್ಲಿ ಏನೂ ಆಲೋಚಿಸದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ವೆಕೆಟ್ ಯುವರ್ ಮೈಂಡ್ ಅಂದ್ರೆ ಏನರ್ಥ ಅಂದ್ರೆ ಇನ್ನೇನೋ ಒಳ್ಳೇದನ್ನ ಹಾಕಿರ್ಬೇಕು ಅಂತ ಅರ್ಥ. ಪೂರ್ತಿ ಖಾಲಿ ಮಾಡಿ ನಿರ್ವಾಚ್ಯ, ನಿರ್ಗುಣ, ನಿಸ್ತೇಜ, ನಿರ್ವಿಕಲ್ಪಕ ಅಂತ ಒಂದು ಸ್ಥಿತಿ ಇಲ್ವೇ ಇಲ್ಲ ಜಗತ್ನಲ್ಲಿ. ಏನಾದ್ರೂ ಒಂದು ಗುಣ ಇದ್ದೇ ಇರುತ್ತೆ. ಅದು ಒಳ್ಳೆ ಗುಣ ಆಗಿದ್ರೆ ನಮಗೆ ಅದರ ಸ್ಥಿತಿಯನ್ನ ತಲುಪ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಮನಸ್ಸಿಗೆ ಏನಾದ್ರೂ ಒಂದು ಆಹಾರ ಕೊಟ್ರೆ ಮಾತ್ರ ಅದು ಬೇಡವಾದದನ್ನ ಬಿಡುತ್ತೆ. ಒಂದು ಬೇಕಾದದನ್ನ ಹಿಡಿಬೇಕು ಅಂದ್ರೆ ಬೇಡವಾದದನ್ನ ಬಿಡ್ಬೇಕು ಅಂದ್ರೆ ಯಾವುದೋ ಒಂದು ಬೇಕಾದದನ್ನ ಕೊಡ್ಬೇಕು. ಹಾಗಾಗಿ ಮನಸ್ಸು ಖಾಲಿ ಮಾಡುವುದು ಅಂದ್ರೆ ಒಳ್ಳೆ ಪದಾರ್ಥವನ್ನ ಅದ್ರಲ್ಲಿ ತುಂಬಿಸುವುದು. ಎಷ್ಟು ನಾವು ಒಳ್ಳೆಯ ಎನರ್ಜಿಯನ್ನ ತುಂಬ್ತೇವೆ ಪಾಸಿಟಿವ್ ಅನ್ನ, ಆಗ ನೆಗೆಟಿವ್ ಎನರ್ಜಿ ಜಾರಿ ತಪ್ಪಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದರಿಂದಾಗಿ ಒಳ್ಳೆಯ ಗುಣಗಳ ಸಂಘದಿಂದಾಗಿ ಮನುಷ್ಯನಿಗೆ ಮನಸ್ಸು ಅನ್ನೋದು ಶುದ್ಧವಾಗಿ, ಇಲ್ಲಾಂದ್ರೆ ಅಂತಃಕರಣ ಶುದ್ಧಿ ಅಂದ್ರೆ ಏನರ್ಥ? ಖಾಲಿ ಆಗುದು ಶುದ್ಧಿ ಅಲ್ಲ. ಖಾಲಿ ಆದ್ರೆ ಅದು ನಾನು ಹೇಳ್ತಾ ಇರೋದು ನೀವು ಪಾತ್ರೆ ತರ ಅನ್ಕೊಳ್ಬೇಡಿ. ಅದೊಂದು ಕೇವಲ ಉದಾಹರಣೆ ಕೊಡ್ತಾರಷ್ಟೇ ಎಷ್ಟೋ ಸಲ, ಒಂದು ಖಾಲಿ ಪಾತ್ರೆ ಅಂತ. ಮನಸ್ಸು ಪಾತ್ರೆ ಅಲ್ಲ, ಅದಕ್ಕೇನಾದ್ರೂ ಒಂದು ಅಂಟಿಯ ಅಭ್ಯಾಸ. ಕನ್ನಡಿ ತನ್ನ ಮುಂದೆ ಏನಿದ್ರೂ ಪ್ರತಿಫಲಿಸುತ್ತೆ. ನೀವು ಅದನ್ನ ಅಳುವ ರೀತಿಯಲ್ಲಿ ನಿಂತ್ರೆ ಅಳುವುದನ್ನೇ ಪ್ರತಿಫಲಿಸುತ್ತೆ. ನೀವು ಅದರಲ್ಲಿ ನಗುವ ಮುಖವನ್ನ ಕಾಣಬೇಕು ಅಂತಿದ್ರೆ ಅದಕ್ಕೆ ನೀವು ನಗುವ ಚಿತ್ರಣದಲ್ಲೇ ನೀವು ನಿಲ್ಬೇಕು. ಅದಿಲ್ಲದೆ ಅದರಲ್ಲಿ ಒಂದು ಹರ್ಷ ಉದ್ಗಾರ ಬರಬೇಕು ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಆ ಹರ್ಷ ಉದ್ಗಾರದ ಸ್ಥಿತಿಯನ್ನ ತಲುಪುವುದಕ್ಕೆ, ಪುಣ್ಯದ ಕಾರ್ಯವನ್ನ ಮಾಡುವುದಕ್ಕೆ, ಸತ್ಕರ್ಮವನ್ನ ಮನಸ್ಸು ಒಪ್ಪಿಕೊಳ್ಳುವುದಕ್ಕೆ, ಸಜ್ಜನಿಕೆಯಲ್ಲಿ ಮನಸ್ಸು ನಿಲ್ಲುವುದಕ್ಕೆ ಬೇಕಿರುವಂತಹ ವಾತಾವರಣವನ್ನ ಕಲ್ಪಿಸ್ಬೇಕು. ಕಲ್ಪಿಸದೆ ಖಾಲಿ ಮಾಡಿ ಅದಕ್ಕೆ ಏನೂ ಕೊಡದೆ, ಮನಸ್ಸಿನ ಸ್ವಭಾವವಲ್ಲ. ನಾವು ಅದನ್ನು ಊಹೆ ಮಾಡುವುದು ಕಷ್ಟ. ಮನಸ್ಸಿಗೆ ಏನೂ ಕೊಡದೆ ಅದನ್ನು ಯೋಚಿಸು, ಅದಕ್ಕೇನಾದ್ರೂ ಕ್ರಿಯೆ ಒಂದು ಸಾಧನೆ ಮಾಡು ಅಂತಂದ್ರೆ ಅದು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಏನ ಯಾವಾನ್ಯಥಾ ಧರ್ಮೋ ಹ್ಯಧರ್ಮೋ ವಾ ತಥಾ ಸಮೀಹಿತಃ ಸ ಏವ ತತ್ ಫಲಂ ಭುಂಕ್ತೆ ತಥಾ ತಾವದ ಮುತ್ರವೈ. ಇಲ್ಲೂ ಅಲ್ಲೂ ಎರಡೂ ರೀತಿಯ ಜಾಗಗಳಲ್ಲಿ ಸುಖ ದುಃಖಗಳನ್ನ ಮನುಷ್ಯ ಅನುಭವಿಸ್ತಾನೆ. ಇಲ್ಲೂ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಇಲ್ಲಿಂದ ದಾಟಿ ಹೋದ್ಮೇಲೆ ಶರೀರದ ಆ ಭಾಗದಲ್ಲೂ, ಅಂದ್ರೆ ಶರೀರವನ್ನ ದಾಟಿ ಹೋದ್ಮೇಲೆ, ಅಂದ್ರೆ ಅದರ ಅರ್ಥ ಕೆಲವನ್ನ ಇಲ್ಲಿ ತಿನ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡದಿರುತ್ತೆ, ಅಥವಾ ನಮ್ಮ ಸಮಯ ಮೀರಿರುತ್ತೆ, ಆಯುಷ್ಯದ ಸಮಯ ಮೀರಿರುತ್ತೆ. ಅನುಭವಿಸ್ಲಿಕ್ಕಿರುವ ಪಾಪ ಕರ್ಮಗಳ ಪುಣ್ಯ ಕರ್ಮಗಳ ಲೆಕ್ಕಾಚಾರ ಜಾಸ್ತಿ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಸಮತೋಲನ ಮಾಡುವುದಕ್ಕೋಸ್ಕರ ಮತ್ತೊಂದು ಶರೀರ ಕೊಟ್ಟು ಸ್ವರ್ಗದಲ್ಲೋ ನರಕದಲ್ಲೋ ಸುಖ ಆದ್ರೆ ಸುಖವನ್ನು ಅನುಭವಿಸ್ಲಿಕ್ಕೆ ಬೇಕಾದ ಶರೀರ, ದುಃಖ ಆದ್ರೆ ದುಃಖವನ್ನು ಅನುಭವಿಸ್ಲಿಕ್ಕೆ ಬೇಕಾದ ಶರೀರವನ್ನ ಕೊಟ್ಟು ಆ ಮನಸ್ಸನ್ನ ಮತ್ತೆ ಮತ್ತೆ ಹಿಂದಿನ ಕ್ರಿಯೆಗಳಿಂದ ಅವನನ್ನ ಜೋಡಿಸಿ, ಆ ಕರ್ಮಗಳಿಗೆ ಫಲವಾಗಿ ಜೋಡಿಸಿ ಅವನ ಅನುಭವವನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಹಾಗಾಗಿ ಪುಣ್ಯ ಮತ್ತು ಪಾಪ ಇದನ್ನು ಯಾವ ರೀತಿ ಮಾಡಿರ್ತಾನೋ ಅದರ ಫಲವಾಗಿ ಅವನು ಸುಖವನ್ನು ಅನುಭವಿಸ್ಲಿಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ದುಃಖವನ್ನು ಅನುಭವಿಸ್ಲಿಕ್ಕೆ ನರಕದ ಕಡೆಗೆ ಅವನನ್ನ ಎಳೆದೊಯ್ತಾನೆ ಅನ್ನುವ ಇಷ್ಟು ಅಂಶವನ್ನ ಇಲ್ಲಿ ಹೇಳಿದ್ರು. ಆಮೇಲೆ ಯಥೇಹ ದೇವ ಪ್ರವರಾಹ ತ್ರೈವಿಧ್ಯಮುಪಲಭ್ಯತೆ ಭೂತೇಶು ಗುಣವೈಚಿತ್ರ್ಯಾತ್ ತಾನ್ಯತ್ರಾನುಮೀಯತೆ. ಎಲ್ಲ ಕಡೆಯಿಂದಲೂ ನಾವು ಈ ವೆರೈಟೀಸ್ ಅನ್ನ ನಾವು ನೋಡ್ತೇವೆ. ದೇವತೆಗಳಲ್ಲಿ ವೆರೈಟೀಸ್ ಇದೆ. ನೀವು ಬರೀ ಒಂದು ಬಾಳೆಹಣ್ಣು ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಎಷ್ಟು ವೆರೈಟೀಸ್ ಇಲ್ಲ. ಮೈಸೂರು ಬಾಳೆ ಬೇರೆ, ಪುಟ್ಟು ಬಾಳೆ ಬೇರೆ, ನೇಂದ್ರ ಬಾಳೆ ಬೇರೆ, ರಸ ಬಾಳೆ ಬೇರೆ. ಬರೀ ಒಂದು ಬಾಳೆಹಣ್ಣು ಅಂತ ನಾವು ಯೋಚಿಸಿದ್ರೆ ಎಷ್ಟಿದೆ. ಅಂದ್ಮೇಲೆ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಎಷ್ಟೆಷ್ಟು ತರದ ವೈವಿಧ್ಯಗಳಿವೆ ಅಂತ ನಾವು ನೋಡಿ. ಯಥೇಹ ದೇವ ಪ್ರವರಾಹ, ಈ ದೇವ ಪ್ರವರಾಹ ಅಂತ ಯಮದೂತರನ್ನ ಸಂಬೋಧನೆ ಮಾಡಿ ಕರೆದು ಹೇಳುವ ಮಾತು, ಓ ದೇವತೆಗಳಲ್ಲಿ ಹಿರಿಯರೇ. ಯಾಕಂದ್ರೆ ಯಮದೂತರು ಯಾರು ರಾಕ್ಷಸರಲ್ಲ, ಅವರು ಭಗವಂತನ ಕಾರ್ಯಭಾರವನ್ನ ನಿರ್ವಹಿಸ್ಲಿಕ್ಕಾಗಿ ಯಮಧರ್ಮನ ದೂತರಾಗಿ ಸೇವೆ ಮಾಡುವುದಕ್ಕೋಸ್ಕರ ಬಂದಿರುವಂತಹ ಸಜ್ಜನರು. ಅವರಿಗೆ ಯಾರ ಮೇಲೂ ದ್ವೇಷದಿಂದ ಈ ಕೆಲಸ ಮಾಡಲ್ಲ.
ಆದ್ರೆ ಕೆಲಸ ಮಾಡುವಾಗ ಹೇಳಿದ ತಕ್ಷಣ ಮಾಡುವವರಾದ್ರಿಂದಾಗಿ ವಿಷ್ಣು ದೂತರ ನಾವು ಇನ್ನೂ ಸ್ವಲ್ಪ ತಿಳ್ಕೊಳ್ಳಿಕ್ ಬಾಕಿ ಇದೆಯಪ್ಪ, ಆದ್ರಿಂದಾಗಿ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಓ ದೇವಶ್ರೇಷ್ಠರಾದಂತಹ ಯಮದೂತರೇ, ನಿಮಗೆ ಇನ್ನೂ ಒಂದೆರಡು ಮೂರು ಸಂಗತಿಯನ್ನು ನಾನು ಹೇಳಬೇಕು. ಶರೀರದಲ್ಲಿ ಸಾತ್ವಿಕ, ರಾಜಸ, ತಾಮಸ, ಜೀವನಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ವಿಧವಾಗಿ ಈ ಜಗತ್ತು ನಡೀತಾ ಹೋಗುತ್ತೆ. ಆ ನಡೆಯುವ ಕ್ರಿಯೆಗೆ ಅವರ ಕರ್ಮ ಅನ್ನೋದು ಸೂಚನೆ ಆಗುತ್ತೆ. ಯಾವ ತರದ ಕರ್ಮ ಮಾಡ್ತಾರೋ ಆ ತರದ ಕರ್ಮದಿಂದ ಅವರನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ಗುರುತಿಸ್ಲಿಕ್ಕಾಗತ್ತೆ. ಭೂತೇಶು ಗುಣವೈಚಿತ್ರ್ಯಾತ್ ತಥಾ ಅನ್ಯತ್ರ ಅನ್ವೀಯತೆ. ಅವನು ಕರ್ಮ ಮಾಡುವುದನ್ನು ನೋಡಿಯೇ ಜನ್ಮಾಂತರದಲ್ಲೂ ಈ ತ್ರಿಗುಣಜನ್ಯವಾದ ಕರ್ಮಗಳಿಂದಲೇನೆ ಅವನ ಫಲಗಳನ್ನ ಲೆಕ್ಕಾಚಾರ ಹಾಕ್ಲಿಕ್ಕಾಗುತ್ತೆ. ಅವನು ಇಲ್ಲಿ ಮಾಡಿದ ಕರ್ಮದಿಂದ ಮುಂದೆ ಅವನು ಸುಖವನ್ನು ಅನುಭವಿಸ್ತಾನೋ, ದುಃಖವನ್ನು ಅನುಭವಿಸ್ತಾನೋ, ಮೇಲಿನ ಲೋಕಕ್ಕೆ ಹೋದಾಗ ಅವನು ಉತ್ತಮ ಗತಿಯನ್ನು ಹೊಂತಾನೋ ಅಥವಾ ದುರ್ಗತಿಯನ್ನ ಅನುಭವಿಸ್ತಾನೋ ಅಂತ ಆವಾಗ ಗೊತ್ತಾಗುತ್ತೆ. ವರ್ತಮಾನೋನ್ಯಯೋ ಕಾಲೋ ಗುಣಾಭಿಜ್ಞಾಪಕೋ ಯಥಾ ಏವಂ ಜನ್ಮಾನಯೋ ಏತತ್ ಧರ್ಮಾಧರ್ಮ ನಿದರ್ಶನಂ. ಈಗ ಕಾಲದಲ್ಲಿ ವಸಂತ ಕಾಲ ಬರಬೇಕು, ಅದು ಪ್ರತಿ ಸಲವೂ ಅಲ್ಲೇ ಬರುತ್ತೆ ಹೊರತು ವಸಂತ ಕಾಲ ಈ ಸರ್ತಿ ಗ್ರೀಷ್ಮದಲ್ಲಿ ಬಂತು, ವರ್ಷದಲ್ಲಿ ಬಂತು, ಶರತ್ನಲ್ಲಿ ಬಂತು, ಶಿಶಿರದಲ್ಲಿ ಬಂತು ಅಂತ ಆಗುದಿಲ್ಲ. ಅದಕ್ಕೆ ಸರಿಯಾಗಿ ಪ್ರಕೃತಿ ತನ್ನ ಗುಣವನ್ನ ಅಭಿವ್ಯಕ್ತಿ ಮಾಡುತ್ತೆ. ಅಂದ್ರೆ ಭಗವಂತ ಆ ಕರ್ಮವನ್ನ ಅಲ್ಲಿ ನಿಂತು ಹಾಗೆ ಮಾಡುತ್ತಾನೆ. ಹೇಗೋ ಹಾಗೆ ಪ್ರತಿಯೊಬ್ಬನ ಜೀವನದಲ್ಲೂ ಪುಣ್ಯ ಪಾಪಗಳು ಯಾವಾಗ ಅದು ಉದ್ಬೋಧ ಆಗಬೇಕು, ಅದು ಹಿಂದಿನ ಜನ್ಮದ್ದಾಗಿರ್ಬೋದು, ಮುಂದೆ ಬರುವ ಭವಿಷ್ಯ ಜನ್ಮದ ಕುರಿತಾದ ಅವನ ವರ್ತನೆಯೂ ಇರ್ಬೋದು, ಅದು ಅವನ ಕರ್ಮಕ್ಕನುಗುಣವಾಗಿ, ಅವನ ಗುಣಕ್ಕನುಗುಣವಾಗಿ ಅವನ ಕರ್ಮ, ಅವನ ಸ್ವಭಾವಕ್ಕನುಗುಣವಾಗಿ ಅವನ ಪುಣ್ಯ ಪಾಪದ ಲೆಕ್ಕಾಚಾರ. ಆ ಸ್ವಭಾವ ಮತ್ತು ಕರ್ಮ ಎರಡೂ ಕೂಡ ಹಿಂದಿನ ಲೆಕ್ಕಾಚಾರದಿಂದವೇ ಮುಂದೆ ಹೋಗ್ತಾ ಇರುತ್ತೆ. ಹಿಂದಿನ ಕರ್ಮಗಳನ್ನ ಲೆಕ್ಕಾಚಾರ ಮಾಡಿದ್ಮೇಲೆ ಮುಂದಿನ ಹೊಸ ಕರ್ಮಗಳು ಹುಟ್ಟಿಕೊಳ್ತಾ ಹೋಗ್ತವೆ. ಅದರಿಂದಾಗಿ ಅಂದ್ರೆ ದೇವತೆಗಳ ಶಕ್ತಿ ಏನು ಅಂತಂದ್ರೆ ಅವನ ಗುಣಧರ್ಮಗಳನ್ನ ನೋಡಿ ಅವನ ಪಾಪ ಕರ್ಮಗಳ ಲೆಕ್ಕಾಚಾರ ಹಾಕ್ಲಿಕ್ಕೆ ಅವ್ರಿಗೆ ಬರುತ್ತೆ. ಅವ್ರ ಹತ್ರ ಲೆಜ್ಜರ್ ಇದೆ, ಯಾರ್ಯಾರು ಸಾಕ್ಷಿ ಕೊಟ್ಟಿದಾರೋ ಎಲ್ಲದರದ್ದು ಫುಟೇಜ್ ಇದೆ. ಅದನ್ನು ಯಾರ ಕಡೆಯಿಂದನೂ ಅರೇಂಜ್ ಮಾಡಿ ನಾವೇನು ಮಾಡೇ ಇಲ್ಲ ಅಂತ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ದೇವತೆ ಹತ್ರ ವಶೀಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ದೇವತೆಗಳಿಗೂ ಟೇಬಲ್ ಕೆಳಗೆ ಕಾರ್ಯಕ್ರಮ ಕೊಟ್ಟು ನಾವೇನು ಬಹಳ ಜಾಣರು ಅಂತ ತಮ್ಮಂತ ದೊಡ್ಡವರು ಅಂತ ಹೆಮ್ಮೆಯಿಂದ ಹೊಗಳಿಕೊಳ್ಳಿಕ್ಕೂ ಆಗಲ್ಲ. ಆದ್ರಿಂದಾಗಿ ದೇವತೆಗಳು ಪುಣ್ಯ ಪಾಪಗಳ ಲೆಕ್ಕಾಚಾರವನ್ನ ಭೂತ ಭವಿಷ್ಯಗಳ ವರ್ತಮಾನದ ಜೊತೆಗೆ ಭೂತ ಭವಿಷ್ಯಗಳ ವ್ಯವಸ್ಥೆಯನ್ನ ಸರಿಯಾಗಿ ಚುಕ್ತ ಮಾಡ್ತಾರೆ. ಅವ್ರು ಯಾವತ್ತೂ ದೇವತೆಗಳೇ ಹೀಗೆ ಅಂದ್ರೆ ಇನ್ನು ಭಗವಂತ ಏನು ಹೇಳಿ, ಅವನು ಪರಮಶಕ್ತಿ. ಅವನು ಏನು ಒಂದ್ ಅಂಶವನ್ನ ಆಚೀಚೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾರನ್ನು ಯಾವ ಕ್ಷಣಕ್ಕೂ ತಪ್ಪಿಸ್ಲಿಕ್ಕೆ ಬಿಡಲ್ಲ. ತಪ್ಪಿಸ್ಕೊಳ್ತೇನೆ ಅಂತ ಅವ್ನು ಏನೇನ್ ಪ್ಲಾನ್ ಮಾಡಿದ್ರು, ಅದ್ ಯಾವ್ದೋ ಒಂದು ಕಥೆ ಇದೆ, ನಂಗೆ ಈಗ ಕಥೆ ಸ್ವಲ್ಪ ಅಸ್ಪಷ್ಟ. ಯಾವುದೋ ಒಂದು ಗುಬ್ಬಚ್ಚಿಯ ಕಾಲ್ಪನಿಕ ಕಥೆ, ನಿಜ ಕಥೆ ಏನಲ್ಲ. ಅದ್ರ ಕಥೆ ಕೇಳಲಿಕ್ಕೆ ಒಂದು ಕ್ಷಣಕ್ಕೆ ಚೆನ್ನಾಗಿದೆ. ಯಾವುದೋ ಒಂದು ಗುಬ್ಬಚ್ಚಿ ಅದರ ಮರುಕ್ಷಣದಲ್ಲಿ ಅಂದ್ರೆ ಸ್ವಲ್ಪವೇ ಕ್ಷಣದಲ್ಲಿ ಸಾವು ಅಂತ ಇತ್ತು. ಅದು ಗೊತ್ತಾಯ್ತು ಗರುಡನಿಗೆ ಗೊತ್ತಾದ ತಕ್ಷಣ ಅಯ್ಯೋ ಅದು ಈ ಜಾಗ ಅಂದ್ರೆ ಇಲ್ಲೇ ಇದ್ರೆ ಸಾಯತ್ತೆ ಅಂತ ಯೋಚನೆ ಮಾಡಿ ಅದನ್ನ ತಗೊಂಡೋಗಿ ಎಷ್ಟೋ ಕೋಟಿ 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 ಮೈಲು ದೂರದಲ್ಲಿ ಅದನ್ನ ತಗೊಂಡೋಗಿ ಇಟ್ಟು ವಾಪಸ್ ಬಂದು ಅಲ್ಲೇ ನಿಂತ್ರೆ ಯಮಧರ್ಮ ಹೊರಗ್ ಬಂದವನು ಇಲ್ಲಿದ್ದದ್ದು ಗುಬ್ಬಚ್ಚಿ ಎಲ್ಲೋಯ್ತು ಅಂತ ಯೋಚನೆ ಮಾಡಿದ. ಅವನು ಹೋಗುವಾಗ ನೋಡಿದ್ದ, ಇದು ಅಲ್ಲಿ ಸಾಯ್ಬೇಕು ಅಂತಿದೆ, ಹೇಗ್ ಸಾಯ್ತು ಅಲ್ಲಿ ಸಾಯ್ಬೇಕು ಅಂದ್ರೆ ನನ್ಗೆ ಅಲ್ಲಿಗೆ ಹೋಗಿ ಕೇಳಿದ್ದಾರೆ, ನನ್ನ ಲೆಕ್ಕಾಚಾರ ಇಲ್ಲಿದೆ ಅಂತ. ಮರುಕ್ಷಣದಲ್ಲಿ ಅವನು ಗರುಡ ಭಾರಿ ಹೆಮ್ಮೆಯಿಂದ ನಿನ್ ಕೈಗೆ ಸಿಗಲ್ಲ, ಅದನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದೇನೆ ಅಂತ. ಓ ತುಂಬಾ ಉಪಕಾರ ಮಾಡಿದೀನಿ ನಕ್ ಬಿಡ್ತಾನೆ. ಏನ್ ಉಪಕಾರ ಅಂತ ಕೇಳ್ತಾನೆ. ಅಲ್ಲ ಅದೇ ಸಾವಿದ್ದಿದ್ದೆ ಅಲ್ಲಿ, ಈಗಾಗ್ಲೇ ಅದು ಸತ್ತೋಗಿರುತ್ತೆ, ನಮ್ಗೆ ದೂತರು ತಗೊಂಡು ಹೋಗಿ ಬಂದಿರ್ತಾರೆ ಅಂತ ಹೇಳಿದ ಅಂತ ಒಂದು ಮಾತು. ಅಂದ್ರೆ ನಾವು ಏನು ಅನ್ಕೊಂಡಿರ್ತೇವೆ ಅದರ ಲೆಕ್ಕಾಚಾರ ಇನ್ನೇನೋ ಇರುತ್ತೆ. ನಾವು ಯಾವ್ದ್ರಿಂದನೂ ಸಾಯ್ಬಾರದು ಅಂತ ಏನೇನೋ ಗುಳಿಗೆ ತಗೊಳ್ತಾ ಇರ್ತಾನೆ. ಅವನು ಇನ್ಯಾವುದೋ ಒಂದು ಗೊತ್ತಾಗದೆ ಜಾರಿ ಬಿದ್ದೆ ಪ್ರಾಣ ಹೋಗುತ್ತೆ. ಅವನು ರಕ್ತ ಕೆಡಬಾರದು, ಕ್ಯಾನ್ಸರ್ ಆಗ್ಬಾರ್ದು, ಅದಾಗ್ಬಾರ್ದು, ಇದಾಗ್ಬಾರ್ದು ಅಂತ ಕೋಟಿ ಕೋಟಿ ರೂಪಾಯಿಯ ಇಂಜೆಕ್ಷನ್ ಗಳನ್ನ ಕೊಟ್ಟು ಯಾರ್ಯಾರ್ದು ಅಂಗದಾನ ಮಾಡಿಸಿಕೊಂಡು ಏನೇನೋ ಮಾಡಿರ್ತಾನೆ. ಕೊನೆಗೆ ಬಿದ್ದು ತಲೆಗೊಂದು ಸಣ್ಣ ಏಟಾಗಿ ಮತ್ತೆ ಎದ್ದೆ ಹೇಳಿಲ್ಲ ಅಂತ ಮಲಗಿರ್ತಾನೆ.
ಜೀವ ಹೋಗುವ ಸಮಯ ಬಂದಾಗ, ಅಥವಾ ಜೀವದ ಬಗ್ಗೆ ಮಾತ್ರ ಹೇಳ್ತಿಲ್ಲ ನಾನು, ನಮ್ಮ ಒಂದು ಉಸಿರಾಟ ಇದೆಯಲ್ವಾ, ಕ್ರಮವಾಗಿ ಎದೆ ತುಂಬಾ ಉಸಿರು ತಗೊಂಡೆವು ಅನ್ನೋದು ಕೂಡ ಆ ಉಸಿರಾಟಕ್ಕೂ ಲೆಕ್ಕ ಇದೆ. ನಾವು 1 ಔನ್ಸ್ ಜಾಸ್ತಿ ಉಸಿರು ತಗೊಳ್ಳಿಕ್ಕೂ ಆಗುದಿಲ್ಲ. ನನಗೆ ಇವತ್ತು ಉಸಿರೇ ಬೇಡ ಅಂತ ನಾವು ಅರ್ಧ ಗಂಟೆ ಕುಂಭಕದಲ್ಲಿ ಕೂತು ಏನೋ ಸಾಧನೆ ಮಾಡ್ತೇವೆ ಅಂತಂದ್ರೆ ಜೀವ ಉಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕುಂಭಕ ಆಗ್ಬೋದು, ಆದ್ರೆ ಉಳಿದವರು ತುಂಬಿಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಆದ್ರಿಂದ ಎತ್ತಿಕೊಂಡು ಹೋಗುದು ಆಗುತ್ತೆ ಹೊರತು ಅದು ಅವನಿಗೆ ಸಾಧನೆಯ ಮಾರ್ಗದಲ್ಲಿ ಮಾಡ್ಲಿಕ್ಕೆ ಕಷ್ಟ. ಹೀಗೆ ಒಬ್ಬ ಶರೀರದಿಂದ ಮಾಡುವ ಅಂದ್ರೆ ಕ್ರಿಯೆಗಳಿಂದ ಅವನ ಗುಣಧರ್ಮಗಳು, ಅವನ ಕಾರ್ಯಕಲಾಪಗಳು, ಪಾಪ ಪುಣ್ಯಗಳು ಇತ್ಯಾದಿಗಳೆಲ್ಲ ಲೆಕ್ಕಾಚಾರಕ್ಕೆ ನಾವು ಅದನ್ನ ಭಗವಂತನ ಆದೇಶಾನುಸಾರವಾಗಿ ನಡೆಸ್ತಾ ಇರ್ತೇವೆ ಅಂತ ಹೇಳ್ತಾರೆ. ಮತ್ತು ಕೆಲವು ಸಂಗತಿಗಳು ಬರ್ತವೆ, ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಈಗ ನಿಮ್ಮ ಕಥೆಯ ಅನುವಾದದ ಭಾವವನ್ನು ಹೇಳಿ. 9:35 9:40 ಅಷ್ಟೊತ್ತಿಗೆ ಶುರು ಮಾಡೋಣ ಇವತ್ತಿದ್ದು ಭಜಾಣೆ. ಸರಿ, ಹೇಳಿ, ಬೇಗ 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 ಬೇಗ, ಇವತ್ತೇ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಿಪ್ರಿಯತಾಂ. 9:40ಕ್ಕೆ ಮಾಡೋಣ ಇವತ್ತಿನ ಭಜನೆ.